ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಿಚಾರದಲ್ಲಿ ಸರ್, ತುಂಬ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾವಾಗಲೂ ಕೂಡ ಜಿಂಕೆಗಳು ಸತ್ತೋದ್ವು ಅಥವಾ ಹುಲಿಗಳು ಸತ್ತೋದ್ವು, ಈ ಥರ ವನ್ಯಜೀವಿಗಳ ಸಾವು ಪ್ರಕರಣ ಅಥವಾ ಬೇಟೆಗಾರರು ಹೋಗಿ ವನ್ಯಜೀವಿಗಳನ್ನು ಸಾಯಿಸೋದು, ಈ ಥರದ ವಿಚಾರಗಳಿಗೆ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇತ್ತು. ಆದರೆ ಇವತ್ತು ಸುದ್ದಿ ಆಗಿರೋದು ಬೇಟೆಗೆ ಬಂದಂಥ ಬೇಟೆಗಾರರ ಮೇಲೆ ನಡೆದಂಥ ಶೂಟೌಟ್ ಪ್ರಕರಣ. ಒಂದು ಭಯ ಅಂತೂ ಬಂದಿದೆ. ಅನಧಿಕೃತವಾಗಿ ಅತಿಕ್ರಮಣ ಮಾಡಿ ಫಾರೆಸ್ಟಲ್ಲಿ ನೀವು ಹೋದ್ರಿ ಅಂತಂದರೆ ಫಾರೆಸ್ಟ್ ಆಫೀಸರ್ ಸುಮ್ಮನೆ ಕುತ್ಕೊಳ್ಳಲ್ಲ ಅನ್ನೋಂಥ ಭಯ. ಬಟ್ ಈ ಭಯ ಒಂದು ಕಡೆ ಆದರೆ ಸಾಯಿಸೋದೇ ಲಾಸ್ಟ್ ಆಪ್ಷನ್ ಅನ್ನುವಂತಹ ವಿಚಾರ ಕೂಡ ಇವಾಗ ಮುಂದೆ ಇದೆ ಸರ್. ಒಟ್ಟಾರೆ ಈ ಪ್ರಕರಣವನ್ನು ತಾವು ಮಾಧ್ಯಮಗಳ ವರದಿ ಆಯಿತು ಅಥವಾ ತಾವು ಕೂಡ ಇದನ್ನು ಟ್ರ್ಯಾಕ್ ಮಾಡ್ತಾ ಇರ್ತೀರಿ, ತಮಗೆ ಏನು ಅನಿಸುತ್ತೆ ಸರ್? ಈ ವಿಚಾರದಲ್ಲಿ ಏನು ಹೇಳ್ಬೇಕು ಅನಿಸ್ತಾ ಇದೆ ಸರ್? ಮೇಡಮ್, ಏನಾಗಿದೆ ಅಂತಂದರೆ, ಇದು ಈಗ ನೋಡಿ, ಯಾರು ಬೇಕಂತಾನೆ ಡಿಪಾರ್ಟ್ಮೆಂಟ್ ಅವರು ಸುಮ್ಮನೆ ಹೋಗಿ ಅವ್ರ ಮೇಲೆ ಶೂಟ್ ಮಾಡೋದಾಗ್ಲಿ ಏನು ಮಾಡೋದಿಲ್ಲ. 2 ರೌಂಡು ಏರ್ ಫೈರ್ ಮಾಡಿರ್ತಾರೆ. ಅವ್ರ ಕಡೆಯಿಂದ ರಿವೆಂಜ್ ಬಂದಿರುತ್ತೆ. ಅಂದ್ರೆ ಅವ್ರ ಕಡೆಯಿಂದನೂ ಒಂದು ಇವ್ರ ಮೇಲೆ ಫೈರ್ ಆಗಿರ್ಬೋದು. ಮೊದಲಿಗೊಂದು ಮೌಖಿಕ ಎಚ್ಚರಿಕೆ ವಾರ್ನಿಂಗ್ ಇಶ್ಯೂ ಮಾಡ್ತಾರೆ, ಆಮೇಲೆ ಮುನ್ನೆಚ್ಚರಿಕೆ ಗುಂಡು ವಾರ್ನಿಂಗ್ ಶಾಟ್ ಅನ್ನ ಹೊಡಿತಾರೆ, ಹಾರಿಸ್ತಾರೆ. ಅವ್ರು ಕಾಡ್ಗೆ ಹೋಗ್ಬೇಕು ಅಂತಂದ್ರೆ ಅವ್ರಿಗೂ ಹೆಂಡತಿ ಮಕ್ಕಳೆಲ್ಲ ಇರ್ತಾರೆ. ಅದನ್ನ ಬಿಟ್ಟು ನಮ್ಮ ಕಾಡು ಈಗೆಲ್ಲ ಏನಾಗಿದೆ ಅಂತಂದ್ರೆ, ಹೊಸ ಪೀಳಿಗೆಗಳು ಅರಣ್ಯ ಇಲಾಖೆಗೆ ಸೇರ್ಪಟ್ಟಿದ್ದಾರೆ. ಯಂಗ್ಸ್ಟರ್ಸ್ ನಮ್ಮ ಕಾಡನ್ನ ನಾವು ಕಾಯಬೇಕು ಅಂತ. ನಮ್ಮ ರಾಜ್ಯದಲ್ಲಿ 13%ಗಿನ್ನ ಕಮ್ಮಿ ಕಾಡಿದೆ, ವನ್ಯಜೀವಿಗಳು ಕ್ಷೀಣಿಸ್ತಾ ಇದೆ. ಆಮೇಲೆ ಕ್ರಾಸ್ ಬಾರ್ಡರ್ ಇಂದನೂ ಜನ ಬರ್ತಾರೆ ಬೇಟೆಗೆ ಬಂದು, ಎಲ್ಲಿ ವೀಕ್ ಹೋಲ್ಸ್ ಇದೆಯೋ ಅಲ್ಲೆಲ್ಲ ಬಂದು ಇಲ್ಲಿ ಲೋಕಲ್ ಏಜ್ ಜೊತೆ ಸೇರ್ಕೊಂಡು ಕಾಡಲ್ಲಿ ಬಂದು ಬೇಟೆ ಆಡ್ಕೊಂಡು ವಾಪಸ್ ಹೋಗೋವಂಥ ಉದಾಹರಣೆ ಗೊತ್ತಿಲ್ಲದೇನೂ ನಡೆಯುತ್ತೆ. ಸೊ MM ಹಿಲ್ಸ್, BR ಹಿಲ್ಸ್ ಅಡ್ಜಸೆಂಟ್ ಅಲ್ಲಿ ಏನು ಇದೆಲ್ಲ ಆಗ್ತಾ ಇದೆಯಲ್ಲ, ಇದು ಯಥೇಚ್ಛವಾಗಿ ನಡೀತಾ ಇರುತ್ತೆ. ದಕ್ಷ ಆಡಳಿತ ಅಧಿಕಾರಿಗಳನ್ನ ಅಲ್ಲಿ ನೇಮಕ ಮಾಡಿರುತ್ತೆ, ಎಲ್ಲಿ ವೀಕ್ ಇದೆಯೋ ಅಲ್ಲಿನ ಸ್ಟ್ರಾಂಗ್ ಮಾಡೋದಕ್ಕೆ. ಆಮೇಲೆ ಸತ್ತಿರೋರೆಲ್ಲ FIR ಇರೋ ಅಂಥವ್ರು, ಕೆಲವರಿಗೆಲ್ಲ ಕೇಸಸ್ ಇದೆ. ಸೊ ನಾವು ಮಾಧ್ಯಮದವರು ಮತ್ತೆ ಎಲ್ಲ ಸರ್ಕಾರದವರು, ಈಗ ಮುಂದೆ JDS ಅಧಿಕಾರಕ್ಕೆ ಬರುತ್ತೆ, BJPನೂ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ಸು ಇರುತ್ತೆ. ನಾವು ನಮ್ಮದು ಕಾಡು, ನಮ್ಮ ಜಾಗನ ನಾವು ಒಟ್ಟಾಗಿ ಸೇರ್ಕೊಂಡು ಅದನ್ನ ಕಾಪಾಡ್ಕೋಬೇಕು. ಎರಡನೇದು, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಆತ್ಮಬಲನ ನಾವು ಕುಗ್ಗಿಸ್ಬಾರ್ದು. ಇದನ್ನ ನಾವು ದೊಡ್ಡದು ಮಾಡ್ತಾ ಹೋದಾಗ ಏನಾಗತ್ತೆ ಅಂತಂದ್ರೆ, ನಾಳೆ ದಿನ ಇದೆಲ್ಲ ನಮ್ಮ ತಲೆ ನೋವು ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಮಲ್ಕೊಂಡ್ಬಿಟ್ರೆ ಕಾಡನ್ನ ಕಾಯೋದು ಯಾರು? ನಮ್ಮ ಗಡಿನ ರಕ್ಷಿಸ್ಕೊಳ್ಳೋದು ಯಾರು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನಾವು ಈಗ ಅವ್ರ ಜೊತೆಗೆ ನಾವು ನಿಂತ್ಕೋಬೇಕು. ಇಲ್ಲ ಅಂತಂದ್ರೆ ಈ ಗಲಾಟೆ ಇನ್ಯಾವುದೋ ಒಂದು ಪರಿಣಾಮಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ. ಸೊ ಫಸ್ಟು ಕರ್ನಾಟಕ, ಎರಡನೇದು ನಮ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಮೂರನೇದು ಪ್ರಾಣಿ, ಆಮೇಲೆ ಉಳ್ದಂಥದ್ದು. ಅಂತಂದ್ರೆ ನಾನು ಅವರು ಸತ್ತವ್ರದ್ದು ತಪ್ಪು ಅಂತ ಹೇಳ್ತಿಲ್ಲ, ಇಲ್ಲ ಅಂತ ಅವ್ರನ್ನ ಸಮರ್ಥಿಸ್ಕೋತಾ ಇಲ್ಲ, ಇಲ್ಲ ಅವ್ರ ವಿರುದ್ಧವಾಗೂ ಇಲ್ಲ. ಮೊದಲು ನಮ್ದು ಇದು ಬರಬೇಕು, ಯಾವುದು? ಫಾರೆಸ್ಟ್ ಫಸ್ಟ್, ನೇಷನ್ ಫಸ್ಟ್, ವೈಲ್ಡ್ ಲೈಫ್ ಫಸ್ಟ್. ಸರ್, ಈಗ ಹಾಗೆ ನೋಡಿದ್ರೆ ಸರ್, ಈಗ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಅಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಗುಂಡು ಹಾರಿಸ್ತಾನಂದ್ರೆ ಆತನಿಗೆ ಒಂದು ಬಲವಾದ ಕಾರಣ ಇರಲೇಬೇಕು. ಯಾಕಂದ್ರೆ ಸುಮ್ಮನೆ ಹಾರಿಸಿದ್ರು ಕೂಡ ನಾಳೆ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಮತ್ತು ಇದು ಏನು ಮಾನವ ಹಕ್ಕುಗಳ ಏನು ಆಯೋಗ ಆಯ್ತು ಅಥವಾ ಬೇರೆ ಬೇರೆ ಏನು ಸಂಘ ಸಂಸ್ಥೆಗಳಿದಾವೆ, ಅವುಗಳೆಲ್ಲವೂ ಕೂಡ ಇಂಥವುಗಳನ್ನೆಲ್ಲ ವಾಚ್ ಮಾಡ್ತಾ ಇರ್ತವೆ. ಫಾರೆಸ್ಟ್ ಅಲ್ಲಂತೂ ಇನ್ನೂ ಕೂಡ ತುಂಬಾ ಬಲವಾದ ಕಾರಣನೇ ಇರ್ಬೇಕು ಸರ್. ಸುಮ್ಮನೆ ಅವ್ರು ಶೂಟೌಟ್ ಗಿಟೌಟ್ ಅಂತ ಮಾಡಕ್ಕಾಗಲ್ಲ. ಚಂದ್ರಬಾಬು ನಾಯ್ಡು ಅವರು CM ಆಗಿ ಬಂದ, ನಾನು ಇದು ಹೇಳ್ತಾ ಇರೋದು, ಅವ್ರು ಮೊದಲನೇ ಸಲ CM ಆದಾಗ ಅವ್ರ ಕೂದಲಲ್ಲೇ ಅಂತರದಲ್ಲಿ ಪಾರಾದ್ರು. ಎಲ್ಲಿ? ಆಂಧ್ರದಲ್ಲಿ ನಲ್ಲಮಲ್ಲ ಫಾರೆಸ್ಟ್ ಅಲ್ಲಿ ವಿಪರೀತವಾದಂಥ ಒಂದು ರಕ್ತ ಚಂದನದ ಮಾಫಿಯಾನೇ ನಡೀತಾ ಇತ್ತು. ಸೊ ಎರಡನೇ ಟೈಮ್ ಅವರು ಅಧಿಕಾರಕ್ಕೆ ಬಂದಂಥ ಟೈಮ್ನಲ್ಲಿ ಮತ್ತೆ ಇದೇ ಮಾಫಿಯಾ ಅಲ್ಲಿ ಕೆಲಸ ಮಾಡ್ತಾ ಇತ್ತು. ಅವರೆಲ್ಲರೂ ಎನ್ಕೌಂಟರ್ ಆದರು. ಆಮೇಲೆ ಅಲ್ಲಿ ರಕ್ತ ಚಂದನದ ಸೌಂಡೇ ಇಲ್ಲ. ಸೊ ನಮ್ಮಲ್ಲೂ ದಿಟ್ಟ ಅಧಿಕಾರಿಗಳೆಲ್ಲ ಇದ್ದಾರೆ. ಆ ಜಾಗದಲ್ಲಿ ವೀಕ್ ಆಗಿದೆ, ಗಡಿ ಭಾಗ ಅದು. ತಮಿಳ್ನಾಡಿಂದನೂ ಜನ ಬರ್ತಾರೆ ಪೋಚಿಂಗಿಗೆ, ಈ ಕೇರಳದಿಂದನೂ ಬರ್ತಾರೆ, ಕರ್ನಾಟಕದಲ್ಲೂ ಇದ್ದಾರೆ. ಪೋಚಿಂಗ್ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎರಡನೇದು, ಕೆಲವರೆಲ್ಲ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರೋರು ಇವರೆಲ್ಲ. ಸೊ ಇದನ್ನ ನಾನು ಮಾಧ್ಯಮದ ಮುಂದೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವರೆಲ್ಲ SC STನೂ ಅಲ್ಲ, ಟ್ರೈಬ್ಸು ಅಲ್ಲ.
ದೇ ಆರ್ ಆಲ್ ಕನ್ವರ್ಟೆಡ್ ಟು ಕ್ರಿಶ್ಚಿಯನ್ಸ್. ವಾಟ್ ಇಸ್ ಇಫ್ ದೇ ಆರ್ ಕ್ರಿಶ್ಚಿಯನ್ಸ್ ಅಂದ್ರೆ ವಾಟ್ ಇಸ್ ದ ಇಶ್ಯೂ? ಯಾವುದಕ್ಕೂ ಕ್ರಿಶ್ಚಿಯನ್ಸ್ ಸಂಬಂಧ ಆದ್ರೆ ಇಲ್ಲ. ಏನು? ಅದಕ್ಕೆ ಇದಕ್ಕೆ ಏನ್ ಸಂಬಂಧ ಸರ್? ಇಲ್ಲಿ ಪೊಲಿಟಿಕಲ್ ಆಗಿ ಇಷ್ಟೊಂದು ಗಲಾಟೆ ಸೊ ನಡೀತಿದೆ ಪೊಲಿಟಿಕಲಿ ಅಂತಂದ್ರೆ ಸಿಎಂ ತಮಿಳ್ನಾಡು ಸಿಎಂ ಪಿಚ್ಚಿನ್ ಆಗೋದಕ್ಕೆ ದಿಸ್ ಇಸ್ ದಿ ರೀಸನ್ ಅಂತ. ಸೊ ತಮಿಳ್ನಾಡು ಸಿಎಂ ಮಾಡೋ ಕೆಲಸ ಮಾಡಿದ್ರೆ ಬೆಟರ್. ಅವರು ತಮಿಳಿಗರ ಮೇಲೆ ನರಮೇಧ ಅಂತ ಅವ್ರು ಏನ್ ಹೇಳ್ತಾ ಇದ್ದಾರೆ, ಹಂಗ್ ನೋಡಿದ್ರೆ ಸರ್ ಬೆಂಗಳೂರು ಅರ್ಧ ಖಾಲಿ ಆಗ್ಬೇಕು. ಇವ್ರು ಹೇಳೋದ್ ನೋಡಿದ್ರೆ ನಾವು ಮತ್ತು ತಮಿಳಿಗರು ಅಣ್ಣ ತಮ್ಮಂದಿರಂತೆ ಇದ್ದೀರಿ, ಸೌಹಾರ್ದಯುತವಾಗಿ ಇದ್ದೀರಿ. ಇವ್ರು ಬಂದು ಮತ್ತೆ ಅಲ್ಲಿ ಬೆಂಕಿ ಹಚ್ಚೋದೇನ್ ಬೇಕಾಗಿಲ್ಲ. ಸೊ ಹೀಗಾಗಿ ನಮ್ಮ ಕನ್ನಡಿಗ ತಮಿಳರು ಬಹಳ ಬುದ್ಧಿವಂತರಿದ್ದಾರೆ. ಇವ್ರು ಇಂತ ಕುಚೇಷ್ಟಗಳಿಗೆಲ್ಲ ಇವರು ತಲೆಬಾಗವ್ರಲ್ಲ. ಆದ್ರೆ ಬಂದು ಪ್ರೆಷರ್ ಮಾಡ್ತಾ ಇರೋದು ಇವರೆಲ್ಲ ಕನ್ವರ್ಟೆಡ್ ಇದು ಅಂತ. ಅಲ್ಲ, ಇಟ್ಸ್ ಓಕೆ. ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಹೌದು ಅಲ್ವೋ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ಭಾಷೆ ವಿಚಾರಕ್ಕೆ, ಧರ್ಮದ ವಿಚಾರಕ್ಕೆ ನೀವು ಯಾವುದೋ ಒಂದು ಟ್ಯಾಗ್ ಅನ್ನ ಕಟ್ಟಿ ಏನೋ ಒಂದು ಆರೋಪ ಮಾಡ್ಬಿಡ್ತೀವಿ ಅಂದ್ರೆ ಇಲ್ಲೇನು ಕಡಲೆಕಾಯಿ ತಿನ್ಕೊಂಡು ಯಾರು ಕೂತಿಲ್ಲ. ಲಾಸ್ ಇದಾವೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗಳು ತುಂಬಾ ಸ್ಟ್ರಾಂಗ್ ಆಗಿದ್ದಾವೆ ಮತ್ತು ಅವು ಬಲವಾಗಿವೆ. ಯಾಕಂದ್ರೆ ನಾನು ಕಾಡಂಚಿನಿಂದ ಬಂದು, ನಾನು ದಾಂಡೇಲಿಯಿಂದ ಬಂದಿರೋಳು. ಸೊ ನನಗೆ ಗೊತ್ತು ಸರ್, ನಾವು ವೆಹಿಕಲ್ ಓಡಿಸ್ಬೇಕಾದ್ರೂ ಕೂಡ ಇಷ್ಟು ಜಾಗರೂಕತೆ. ಯಾಕಂದ್ರೆ ನಾವು ಟಚ್ ಮಾಡ್ಲಿ, ಅವ ಬಂದು ನಮ್ಗೆ ಟಚ್ ಮಾಡ್ವಿ, ಬೀಳೋದು ನಮ್ಮ ಮೇಲೆ ಕೇಸು. ಸೊ ಹಿಂಗಾಗಿ ಬಹಳ ಎಚ್ಚರಿಕೆಯಿಂದ ನಾವು ಇರ್ತೀವ್ರಿ ಸರ್. ನಾವು ಕಾಡಿನಂಚಿನಲ್ಲಿ ಇರೋದ್ರಿಂದ ನಮ್ಗೆ ಗೊತ್ತಿದೆ ಅಲ್ಲ. ಬಿಟ್ಟು ಫಾರೆಸ್ಟ್ ಅಲ್ಲಿ ಪ್ಯಾಟ್ರೋಲಿಂಗ್ ಮಾಡ್ತಾರೆ, ಅವ್ರಿಗೆ ಇನ್ಫಾರ್ಮೇಶನ್ ಇರುತ್ತೆ, ಎಲ್ಲಿ ಓಡಾಡ್ತಾರೆ, ಏನಾಗ್ತಿದೆ ಎಲ್ಲ ನೋಡ್ಕೊಂಡಿರ್ತಾರೆ. ಆಲ್ ರೈಟ್, ಓಕೆ, ಎಸ್. ಇದು ಯಾರು ನಮ್ಮ ದಿಲೀಪ್ ಅವರೇ, ಇವತ್ತು ನಾವು ನೋಡ್ತಾ ಇದ್ವಿ. ಈಗ ಬಿಜೆಪಿ ಸ್ಟ್ಯಾಂಡ್ ಏನು ಈ ವಿಚಾರದಲ್ಲಿ? ಏನ್ ಸ್ಟ್ಯಾಂಡು? ಏನ್ ಪೊಲೀಸರು ತಪ್ಪು ಮಾಡಿದ್ದಾರೆ ಅಂತನಾ? ನೋಡಿ, ಪೊಲೀಸ್ನವ್ರು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕಿಂತ ಪೊಲೀಸರ ಕೆಲವು ಅನುಮಾನಗಳು, ಕೆಲವು ಅವರ ಒಂದು ನಡವಳಿಕೆಗಳು ಕೆಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದಾವೆ ಮೇಡಮ್. ಈ ಘಟನೆ ನೋಡಿ, ಯಾವುದೇ ಒಬ್ಬ ಮನುಷ್ಯನನ್ನ ಅರಣ್ಯ ಕಾಯ್ದೆಯ ಪ್ರಕಾರನೇ, ಕರ್ನಾಟಕದ ಅರಣ್ಯ ಕಾಯ್ದೆ 1963ರ ಪ್ರಕಾರ ಬಂಧನಕ್ಕೆ ಮಾತ್ರ ಅಧಿಕಾರ ಇರತಕ್ಕಂಥದ್ದು. ಯಾವುದೇ ಒಬ್ಬ ವ್ಯಕ್ತಿ ಬಂಧನಕ್ಕೆ ಅರಣ್ಯಕ್ಕೆ ಹೋದಾಗ ಅಥವಾ ಇವ್ರ ಮೇಲೆ ಫೈರಿಂಗ್ ಮಾಡಿದಾಗ, ಸೊ ಅವ್ರ ಒಂದು ಸೇಫ್ಟಿ ಪರ್ಪಸ್ಗೋಸ್ಕರ ಅವ್ರ ಮೇಲೆ ಫೈರಿಂಗ್ ಮಾಡ್ಬೋದು. ಅಂದ್ರೆ ಏನ್ ಫೈರಿಂಗ್ ಮಾಡ್ಬೋದು? ಅವ್ರನ್ನ ಮಂಡಿಯಿಂದ ಕೆಳಗಡೆ ಫೈರಿಂಗ್ ಮಾಡಬೇಕು, ಪ್ರಾಣ ತೆಗಿತಕ್ಕಂತ ಅಧಿಕಾರ ಇಲ್ಲ ಅಂತಕ್ಕಂಥದ್ದು ಒಂದು ಮೇಡಮ್. ಮತ್ತೆ ಇನ್ನೊಂದು, ನಿಮಗೆ ಕಾನೂನು ಅರಿವಿಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಹೇಳಿ ಮೇಡಮ್. ಆ ತರದ್ದು ಇಲ್ಲ. ಆತ್ಮರಕ್ಷಣೆಗಾಗಿ ನೀವು ಆತ್ಮರಕ್ಷಣೆಗಾಗಿ ಮಾಡಬಹುದು, ಅಂದ್ರೆ ಪ್ರಾಣ ತೆಗೆಯಂಗಿಲ್ಲ ಒಂದೇ ಸಲ. ಅವ್ರು ಇವ್ರ ಮೇಲೆ ಗುಂಡು ಹಾರಿಸಿದಾಗ ಮಾತ್ರ. ರಕ್ಷಣೆಗಾಗಿ ಮಾರಕ ಆಯುಧ ಮತ್ತು ಬಂದೂಕನ್ನ ಬಳಸಲು ಕಾನೂನಲ್ಲಿ ಅವಕಾಶ ಇದೆ. ಹೌದು, ಈಗ ಅವರು ಮಾರಕ ಆಯುಧ ಬಳಸಿದ್ದಾರೆ ಅಂತ ಹೇಗೆ ಹೇಳ್ತೀರಿ? ಭಾರತೀಯ ದಂಡ ಸಂಹಿತೆ ಸೆಕ್ಷನ್ ನನ್ನ ಹತ್ರ ಇದೆ ಮೇಡಮ್, ಅರಣ್ಯ ಕಾಯ್ದೆ, ಸಿಬ್ಬಂದಿಯ ಮೇಲೆ ಸುಪ್ರೀಂ ಕೋರ್ಟ್ ಮಾರ್ಗದರ್ಶಿ ಎಲ್ಲ ಇದೆ ನನ್ನ ಹತ್ರ. ಮುಂದಾದಾಗ ಆತ್ಮರಕ್ಷಣೆಗೆ ನನ್ನ ಸ್ಟ್ಯಾಂಡ್ ಹೇಳಕ್ ಅವಕಾಶ ಕೊಡಿ. ಗೊತ್ತಾ ಸರ್, ಅವ್ರು ಯಾವ ರೀತಿ ಈಗ ಎಲ್ಲ ತನಿಖೆ ಆಗಬೇಕು. ಬಂದೂಕಿಂದ ಗೋಲಿ ಅವ್ರು ಸಿಡಿಸಿದ್ರು, ಇವ್ರು ಸಿಡಿಸಿದ್ರು, ಎಷ್ಟು ದೂರದಲ್ಲಿದ್ರು, ಮತ್ತು ಅವರು ಯಾವ ರೀತಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಕ್ ಮುಂದಾದ್ರು, ಕಾಲಿಗೆ ಹೊಡೆದ್ರು. ನಾನು ಹೇಳೋದು, ನೀವು ಆತರ ಕಾನೂನೇ ಇಲ್ಲ ನಾನು ಹೇಳೋದು ನೀವು ಕಂಪ್ಲೀಟ್ ಮಾಡಕ್ ಬಿಡ್ತಾ ಇಲ್ಲ. ಆತ್ಮರಕ್ಷಣೆಗೋಸ್ಕರ ಬಂದೂಕನ್ನ ಅವರು ಬಳಸಬಹುದು, ಅಂದ್ರೆ ಇವ್ರ ಮೇಲೆ ಅಟ್ಯಾಕ್ ಆದಾಗ ಅಂತ ಹೇಳಿ. ಅವ್ರ ಮೇಲೆ ಅಟ್ಯಾಕ್ ಆಯ್ತಾ ಅಂತಕ್ಕಂಥದನ್ನ ಫಸ್ಟ್ ನಾವು ತಿಳ್ಕೊಬೇಕಾಗತ್ತೆ. ಅದನ್ನ ಅದು ಯಾವ ರೀತಿ ಆಯ್ತು ಅಂತ. ನಿಮ್ ಪ್ರಕಾರ ಏನು ಅಟ್ಯಾಕ್? ಒಂದ್ ನಿಮಿಷ, ಅವ್ರ ಮೇಲೆ ಬಂದೂಕುಗಳನ್ನ, ನಾಡ ಬಂದೂಕುಗಳನ್ನ ಸಿಡಿಸಿದ್ರು. ಗುಂಡು ಹೋದ್ಮೇಲೆ ಇವ್ರು ಗುಂಡು ಹೊಡಿಬೇಕು. ನಾಡ ಬಂದೂಕನ್ನ ಗುಂಡು ಹೊಡೆಯೋಕ್ಕಿಂತ ಮುಂಚೆ ಇವ್ರು ಗುಂಡು ಹೊಡಿಬೇಕಾ? ಈಗ ನನ್ನ ಪ್ರಕಾರ ಅವ್ರ ಹತ್ರ ನಾಡ ಬಂದೂಕು ಇರ್ಲೇ ಇಲ್ಲ ಅಂತ ನಾವ್ ಹೇಳ್ತೀವಿ. ನಮ್ ಸ್ಟ್ಯಾಂಡ್. ಯಾಕೆ ನೀವು ಹೋಗಿದ್ರ ಅಲ್ಲಿಗೆ ನೋಡಕ್ಕೆ? ನೀವು ಹೋಗಿದ್ರಾ? ಅದಕ್ಕೆ ನಾನು ಹೇಳ್ತಾರೆ, ನಾನು ನೀವು ಹೋಗಿರಲಿಲ್ಲ. ಖಂಡಿತವಾಗಿ ನೀವು ಯಾವ ರೀತಿ ಹೇಳ್ತೀರಿ ಅವ್ರ ಹತ್ರ ಇತ್ತು ಅಂತ ನಾಡ ಬಂದೂಕು? ಅದನ್ನೇ ಹೇಳ್ತಾ ಇರ್ತೀವಿ. ಇದೊಂದು ನಕಲಿ ಎನ್ಕೌಂಟರ್, ಇವ್ರು ಮಾಡಿರ್ತಕ್ಕಂಥ ನಕಲಿ ಎನ್ಕೌಂಟರ್. ಯಾಕೆ ಅಂತಂದ್ರೆ ಇವರು ಆತುರಾತುರದಲ್ಲಿ ಶವವನ್ನ ಅಲ್ಲಿಂದ ಶಿಫ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು?